ಕಂಪ್ಲೀಟ್ಲಿ ನಮ್ಮ ಪರ್ಸ್ಪೆಕ್ಟಿವ್ ಆಗಿರುತ್ತೆ. ಗೈಸ್ ಆ್ಯಕ್ಚುಲಿ ಈ ಅಜಿನೋಮೋಟೊ ಗೊತ್ತಲ್ವಾ, ಆ್ಯಂಡ್ ಇದರಲ್ಲಿ ಪರ್ಸನಲ್ ಫೇವ್ರೇಟ್ ಫಸ್ಟಿಗೆ ರಿವೀಲ್ ಮಾಡೋಣ ಅಂತಿದ್ದೀವಿ. ನನ್ನ ಪರ್ಸನಲ್ ಆ್ಯಕ್ಚುಲಿ ತಿನ್ಮೇಲೆ ಗೊತ್ತಾಗ್ತಿದೆ. ಟೇಸ್ಟಿಂಗ್ ಪೌಡ್ರು ಎಫೆಕ್ಟ್ ಹೊಡೀತಾ ಇದೆ. ಇದನ್ನು ರೇಟ್ ಮಾಡೋದಾದರೆ 3 ಎರಡು ಬಿರಿಯಾನಿ ಬೇಡ, ಒಂದೇ ಬಿರಿಯಾನಿ ತಿನ್ನೋಣ. ಇದರಲ್ಲಿ ನಳ್ಳಿ ಮುಳೆ ಬಿಟ್ಬಿಟ್ಟಿದೆ ಗೈಸ್. ಒಂದು ಬಿರಿಯಾನಿ ಒಬ್ಬರು ಪ್ರಾಪರಾಗಿ ತಿಂದು ಮುಗಿಸ್ಬೋದು. ಪನ್ನೀರ್ ಬಿಟ್ಟರೆ ಬ್ಲೂಬೆರಿ. ನಳ್ಳಿ ಮುಳೆ ನಂದಪ್ಪ 9 ಗೈಸ್. ಫಸ್ಟ್ ಹೊಸಕೋಟೆಯಲ್ಲಿ ಅವರೇ ಸ್ಟಾರ್ಟ್ ಮಾಡಿದ ಅಂತ ಹೇಳ್ತಾರೆ. ಗುರು ಹೊಟ್ಟೆ ಗುರು ಕನ್ನಂಬಡಿ ಕಟ್ಟೆ. ಈಗ ಧ್ರುವ ಸರ್ಜಾ ಅವ್ರು ಬಂದಿದ್ರು ಲಾಸ್ಟ್ ಮಂತ್ ಇನಾಗ್ರೇಷನ್ಗೋಸ್ಕರ ಅಂತ. ವೇಸ್ಟ್ ಕ್ಯಾಮ್ರಾಮನ್ ಅಂತೂ Hello guys, so welcome back to SA Vlogs. All in One Diaries YouTube channel. ಸೊ ಗೈಸ್ ಇವತ್ತು ಕಂಟೆಂಟ್ ಏನಂದರೆ, ಸೊ ಇವತ್ತು ನಾವು ಹೊಸಕೋಟೆಯಲ್ಲಿದ್ದೀರಿ. ಸೊ ಮೇಯ್ನ್ ಈ ವಿಡಿಯೋದಲ್ಲಿ ನಿಮ್ಗೆ ಏನು ಗೊತ್ತಾಗುತ್ತೆ ಅಂದರೆ, ಹೊಸಕೋಟೆ ಫೇಮಸ್ ಟಾಪ್ 3 ಬಿರಿಯಾನೀಸಲ್ಲಿ. ಹೊಸಕೋಟೆ ಅಂದರೆ ಫಸ್ಟಿಗೆ ಬಿರಿಯಾನಿನೇ ನೆನಪಿಗೆ ಬರೋದು. ಸೊ ಯಾವ ಬಿರಿಯಾನಿ ಯಾವ ಥರ ಇರುತ್ತೆ ಅದರ ರೇಟ್ ಅಂತಿದ್ದೀವಿ. ಸೊ ನಿಮಗೆ ತೋರಿಸ್ತೀವಿ ನಾವು ಯಾವ ಬಿರಿಯಾನಿ ಎಷ್ಟು ಕ್ವಾಂಟಿಟಿ ಇರುತ್ತೆ, ಪ್ರೈಸಿಂಗು ಮತ್ತು ವರ್ತಿದೆಯಾ, ಕ್ವಾಂಟಿಟಿ ಎಲ್ಲ ವರ್ತಿದೆಯಾ, ಕ್ವಾಲಿಟಿ ಇದೆಯಾ, ಸೊ ಎಲ್ಲ ನಿಮಗೆ ಒಂದೊಂದಾಗೆ ತೋರಿಸ್ಕೊಂಡ್ಬರ್ತೀರಿ. ಸೊ ಫಸ್ಟು ನಾವಿರೋದು ಅಕ್ಷಯ್ ದಮ್ ಬಿರಿಯಾನಿ ಹೊಸ ಔಟ್ಲೆಟಲ್ಲಿ. ಸೊ ಇಲ್ಲಿ ಆ್ಯಂಬಿಯನ್ಸ್ ಎಲ್ಲ ಸೂಪರ್ ಆಗಿದೆ. ಲೊಕೇಶನ್ ಅಂತೂ ಒಳ್ಳೆ ಸ್ಪಾಟಲ್ಲಿ ಇಟ್ಟಿದ್ದಾರೆ. ತುಂಬ ದೊಡ್ಡ ಸ್ಟೋರ್ ಇದು, ಸೂಪರ್ ಆಗಿದೆ. ಮೇಲ್ಗಡೆ ಬ್ರೋಝನ್ ಬರುತ್ತೆ. ಸೊ ಇವಾಗ ನಾವು ಬರೀ ಟ್ರೈ ಮಾಡ್ತಾ ಇರೋದು ಬಿರಿಯಾನಿ ಮಾತ್ರ. ಸೊ ನಾವು ಕಬಾಬು ಬೇರೆ ಏನೂ ಟ್ರೈ ಮಾಡ್ತಾ ಇಲ್ಲ. ಸೊ ಬಿರಿಯಾನಿ ಒಂದೇ ನಾವು ನಿಮ್ಗೆ ತೋರಿಸೋದು. ಯಾಕಂದರೆ ಈ ರೋಡ್ ಸ್ಟ್ರೈಟ್ಗೆ ನಮ್ಮ ಈ ಹೊಸಕೋಟೆ ಟೋಲಿಂದ ಈ ರೋಡ್ ಸ್ಟ್ರೈಟಿಗೆ ಯಾವ್ಯಾವ ಬಿರಿಯಾನಿ ಕಾಣಿಸುತ್ತೆ ಎಲ್ಲ ಬಿರಿಯಾನಿ ರಿವ್ಯೂ ಮಾಡೋಣ ಅಂತಿದ್ದೀವಿ. ಬಟ್ ಆದರೆ ಅದರಲ್ಲಿ ಚೂಸಿಂಗ್ ಆಗಿ ಓನ್ಲಿ 3: ರಾಜ್ ದಮ್ ಬಿರಿಯಾನಿ, ಅಕ್ಷಯ್ ದಮ್ ಬಿರಿಯಾನಿ ಮತ್ತು ಇನ್ನೊಂದು ಹೊಸದಾಗಿ ಟೋಲ್ ಹತ್ರ ಓಪನ್ ಆಗಿದೆ, ಹೈವೇ ಮಿಲ್ಟ್ರಿ ಹೋಟೆಲ್ ಅಂತೇನೋ. ಸೊ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಬನ್ನಿ ಫಸ್ಟು ಅಕ್ಷಯ್ ದಮ್ ಬಿರಿಯಾನಿ ಮಟನ್ ಬಿರಿಯಾನಿ ಟೇಸ್ಟ್ ಟ್ರೈ ಮಾಡೋಣ. ಸೊ ಗಾಯ್ಸ್ ನೋಡ್ಬೋದು ಇಲ್ಲಿ ಪೀಸಸ್ಸು. ನಾನು ಹಳೆ ವೀಡಿಯೋದಲ್ಲಿ ಅಕ್ಷಯ್ ದಮ್ ಬಿರಿಯಾನಿದು ಹಳೆ ಔಟ್ಲೆಟ್ದು ವೀಡಿಯೋ ಹಾಕಿದ್ದೆ. ಸೊ ಹೊಸ ಔಟ್ಲೆಟ್ ಬಂದಿದ್ದೀರಿ. ಸೊ ತೋರಿಸ್ತೀನಿ ನಿಮಗೆ. ಓಕೆ, ಸೊ ಪೀಸಸ್ಸು ನನಗೊಂದು 3-4 ಪೀಸಸ್ ಇದೆ ಅಷ್ಟೇ. ಅದರಲ್ಲಿ ತುಂಬ ಚಿಕ್ಕ ಪೀಸು, 2, 3, 4 ಕೊಬ್ಬು. ನನಗೆ 5 ಪೀಸ್ ಕೊಟ್ಟಿದ್ದಾರೆ. ಪರವಾಗಿಲ್ಲ, ನಿಮಗೆ ಜಾಸ್ತಿ ಕ್ವಾಂಟಿಟಿ. ಬನ್ನಿ. ಸೊ ಬನ್ನಿ ಫಸ್ಟ್ ಬೈಟ್ ತೊಗೊಂಡು ಟೇಸ್ಟ್ ಮಾಡಿ ನಿಮಗೆ ಹೆಂಗಿದೆ ಅಂತ ಹೇಳ್ತೀರಿ. ಸ್ವಲ್ಪ ಮಟನ್ ತೊಗೊಂಡು, ನಾನು ಪೀಸಸ್ ಅಷ್ಟು ತಿನ್ನಲ್ಲ, ಆದರೂ ವೀಡಿಯೋಗೋಸ್ಕರ ಆದರೂ ನಾನು ಸ್ವಲ್ಪ ತಗೊಂಡು ರೈಸ್ ಜೊತೆ ಹಾಕ್ಕೊಂಡು. ಸೊ ಫಸ್ಟು ಯಾವತ್ತೇ ಆಗಲಿ ಬಿರಿಯಾನಿ ಎಲ್ಲರೂ ತಿನ್ನೋಕೆ ಹೋದಾಗ ರಾ ಬಿರಿಯಾನಿ ವಿತ್ ಪೀಸ್ ತಿನ್ನಿ. ಈ ಮೊಸರು ಬಜ್ಜಿ ಅದೆಲ್ಲ ಏನು ಹಾಕೊಳ್ಳೋಕೆ ಹೋಗ್ಬಿಡಿ. ಸೊ ನಿಮ್ಗೆ ಆ ಟೇಸ್ಟ್ ಬರಲ್ಲ. ಸೊ ಹೇಳ್ತೀನಿ ನೋಡಿ, ಫಸ್ಟ್ ಬೈಟ್ ಗೈಸ್. ಆ್ಯಕ್ಚುಲಿ ಮಸಾಲ ಬಂದ್ಬಿಟ್ಟು ಕಮ್ಮಿ ಇದೆ, ಮೈಲ್ಡ್ ಆಗಿದೆ. ಸೊ ನೀವು ಫಸ್ಟು ಬೈಟ್ ತಿಂದಾಗೆ ಈ ಅಜಿನೋಮೋಟೊ ಗೊತ್ತಲ್ವಾ, ಆದರೆ ಹಾಕಿದಾರೋ ಇಲ್ವೋ ಗೊತ್ತಿಲ್ಲ, ಟೇಸ್ಟಿಂಗ್ ಪೌಡ್ರು ಎಫೆಕ್ಟ್ ಹೊಡೀತಾ ಇದೆ. ಆದರೆ ಟೇಸ್ಟ್ ಚೆನ್ನಾಗಿದೆ. ಪೀಸಸ್ಸು ಸಾಫ್ಟ್ ಇದೆ. ನಂಗೆ ಅಜಿನೋಮೋಟೊ ಥರ ಏನೂ ಫೀಲ್ ಆಗ್ತಿಲ್ಲ, ಬಟ್ ಟೇಸ್ಟ್ ಚೆನ್ನಾಗಿದೆ. ಪೀಸ್ ಎಲ್ಲ ಚೆನ್ನಾಗಿ ಬೆಂದಿದೆ. ಗೈಸ್ ನಾನು ಈ ಬಿರಿಯಾನಿಗೆ ಟೇಸ್ಟ್ ವೈಸ್ ನೋಡೋಕೆ ಹೋದರೆ 7.5 ಕೊಡ್ತೀನಿ ಗೈಸ್. ನಿಮ್ಮದು? ಆ್ಯಕ್ಚುಲಿ ತಿನ್ಮೇಲೆ ಗೊತ್ತಾಗ್ತಿದೆ, ಒಂದು ಸ್ವಲ್ಪ ಟೇಸ್ಟ್ ಸೂಪರ್ ಆಗಿದೆ. ಟೇಸ್ಟ್ ಅಂತೂ ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಆಯಿಲಿ ಇದೆ. ಇನ್ನು ಬಿಟ್ಟರೆ ಪೀಸಸ್ಸು ಸ್ವಲ್ಪ ಕಡಿಮೆನೇ ಹಾಕಿದ್ದಾರೆ. ರೈಸ್ ಕ್ವಾಂಟಿಟಿ ಅಂತೂ
ಹೆವಿ ಆಗಿದೆ, ರೈಸ್ ಕ್ವಾಂಟಿಟಿ ತುಂಬ ಜಾಸ್ತಿ ಇದೆ, ಪೀಸಸ್ ಸ್ವಲ್ಪ ಕಡಿಮೆನೇ ಇದೆ. ಸೇಮ್ ನಾನು 7.5 ರೇಟ್ ಮಾಡ್ತೀನಿ. ಆ್ಯಂಡ್ ಅರೋಮಾ ಬಂದು ನೆಕ್ಸ್ಟ್ ಲೆವೆಲ್ ಆಗಿದೆ. ನಮ್ಮ ಕ್ಯಾಮ್ರಾಮನ್ ಅವಾಗಿಂದ ಸುಮ್ಮನೆ ವಿಡಿಯೋ ಹಿಡಿಸಿದ್ದಾರೆ. ತಗೊಳ್ಳಿ ಬ್ರೋ. ಇವಾಗ ಅಕ್ಷಯ್ ಆಗೋಯ್ತು. ಸೊ ನೆಕ್ಸ್ಟು ಇಲ್ಲಿಂದನೇ ಕಾಣಿಸುತ್ತೆ ರಾಜ್ ದಮ್ ಬಿರಿಯಾನಿ. ನೆಕ್ಸ್ಟ್ ರಾಜ್ಗೆ ಹೋಗೋಣ. ಸೊ ಇವಾಗ ರಾಜ್ ದಮ್ ಬಿರಿಯಾನಿಗೆ ಹೋಗಿ ಅಲ್ಲಿ ಫುಡ್ ಹೆಂಗಿದೆ ಎಲ್ಲ ರಿವ್ಯೂ ಮಾಡಿ ನಿಮ್ಗೆ ಹೇಳ್ತೀನಿ. ಸೊ ಗೈಸ್ ರಾಜ್ ದಮ್ ಬಿರಿಯಾನಿ ಹತ್ರ ಇದ್ದೀವಿ. ಬನ್ನಿ ಒಳಗಡೆ ಹೋಗಿ ಇದು ಟ್ರೈ ಮಾಡಿ ರೇಟ್ ಮಾಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಮಟನ್ ಬಿರಿಯಾನಿ ಫೇಮಸ್, ಕಬಾಬ್ ಕೂಡ ಫೇಮಸ್. ಆದರೆ ನಾವು ಬರೀ ಮಟನ್ ಬಿರಿಯಾನಿ ತಿನ್ಬೇಕಂತ ಬಂದಿರೋದಷ್ಟೇ. ಆಮೇಲೆ ಇದು ಕಂಪ್ಲೀಟ್ಲಿ ನಮ್ಮ ಪರ್ಸ್ಪೆಕ್ಟಿವ್ ಆಗಿರುತ್ತೆ. ನಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಅದನ್ನು ಮಾತ್ರನೇ ನಾವು ಹೇಳ್ತೀವಿ. ಆ್ಯಂಡ್ ಇದರಲ್ಲಿ ಪರ್ಸ್ನಲ್ ಫೇವ್ರೇಟ್ ಫಸ್ಟ್ಗೆ ರಿವೀಲ್ ಮಾಡ್ಬಿಡೋಣ ಅಂತಿದ್ದೀವಿ. ನನ್ನ ಪರ್ಸ್ನಲ್ ಫೇವ್ರೇಟು ರಾಜ್ ದಮ್ ಬಿರಿಯಾನಿ ಆಗಿತ್ತು. ನಿಂದು? ಸೊ ನನ್ನ ಪರ್ಸ್ನಲ್ ಫೇವ್ರೇಟು ರಾಜ್ ದಮ್ ಬಿರಿಯಾನಿನೇ. ಸೊ ಗೈಸ್ ಇವಾಗ ಸೆಕೆಂಡ್ ಪ್ಲೇಸಿಗೆ ಬಂದಿದ್ದೀರಿ, ರಾಜ್ ದಮ್ ಬಿರಿಯಾನಿ. ಇದರಲ್ಲಿ ನಲ್ಲಿ ಮುಳೆ ಬಿದ್ದುಬಿಟ್ಟಿದೆ ಗೈಸ್. ನಲ್ಲಿ ಮುಳೆ ಗೈಸ್, ನನಗೊಂದು ನಲ್ಲಿ ಮೂಳೆ ಬೇಕು. ಸೊ ನೋಡ್ಬೋದು ಇಲ್ಲಿ ಬಿರಿಯಾನಿ ಬಂದಿದೆ, ಮಟನ್ ಬಿರಿಯಾನಿ. ಸೊ ಏನಕ್ಕೆ ಒಂದೇ ಪ್ಲೇಟ್ ಅಂದರೆ 2 ಪ್ಲೇಟ್ ದೇವ್ರಣೆ ಆಗಲ್ಲ ಗೈಸ್. ಗುರು ಹೊಟ್ಟೆ ಗುರು ಕನ್ನಂಬಾಡಿ ಕಟ್ಟೆ. ಇನ್ನೊಂದು ಬಿರಿಯಾನಿ ಬೇರೆ ಟ್ರೈ ಮಾಡಬೇಕು. ಸೊ ಅದಕ್ಕೆ ಪೀಸಸ್ಸು ಚೆನ್ನಾಗಿ ಬಂದಿದೆ ಇದರಲ್ಲಿ. ಸೊ ಗೈಸ್ ನೀವು ನೋಡ್ಬೋದು ಇಲ್ಲಿ ಮಟನ್ನು quantity ರೆಡ್ ಇದೆ. ನನಗೆ ಯಾಕೋ ಇವತ್ತು ಮಟನ್ ಸ್ವಲ್ಪ ಹಾರ್ಡ್ ಇದ್ದಂಗೆ ಕಾಣಿಸ್ತಾ ಇದೆ. ಮಟನ್ ಸ್ವಲ್ಪ ಹಾರ್ಡ್ ಇದೆ ಗೈಸ್. ಇಲ್ಲ ಕಣ, ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಫುಲ್ ರೆಡ್ ಮೀಟ್ ಇದು, ರೆಡ್ ಮೀಟು ಪಕ್ಕಾ ರೆಡ್ ಮೀಟ್ ಇದು. ಕಲರ್ ನೋಡಿದ್ರೆ ನನಗೆ ಗೊತ್ತಾಗುತ್ತೆ. ಚೆನ್ನಾಗಿದೆ. ಸ್ಮೆಲ್ ಹೊಡಿತಾ ಇದೆ ಗೈಸ್ ಇಲ್ಲಿಗೆ, ಮಟನ್ ಸ್ಮೆಲ್ಲು ಸರಿಯಾಗಿ ಬರ್ತಿದೆ. ಎತ್ಕೊಂತೀನಿ ಗೈಸ್. ಆ್ಯಕ್ಚುಲಿ ಪೀಸ್ ನಾನು ಜಾಸ್ತಿ ತಿನ್ನಲ್ಲ, ಸೊ ನನಗೆ ಈ ಏನು ಪೀಸ್ ಅವ್ನಿಗೆ ಹಾಕ್ಬಿಡ್ತೀನಿ. ಯಾಕೋ ಡ್ರೈ ನಾವು ತಗೊಂಬಂದು ತುಂಬ ಹೊತ್ತಾಯಿತು, ಅದಕ್ಕೆ ಹಿಂಗಾಗಿ ಕ್ಲೀನ್ ಮಾಡೋಷ್ಟು ಟೈಮ್ ಆಗೋಯ್ತು ಗೈಸ್. ಪೀಸ್ ಒಂದು ಸ್ವಲ್ಪ ಸ್ಯಾಗಿ ಇದೆ. ಸೊ ಬನ್ನಿ ಫಸ್ಟ್ ಬೈಟು ತೊಗೊಂಡು ಹೆಂಗಿದೆ ಅಂತ ತೋರಿಸ್ತೀನಿ. ಪೀಸು ಆ್ಯಕ್ಚುಲಿ ಈ ಪೀಸ್ ತೊಗೊಳೋಣ, ಚೆನ್ನಾಗಿದೆ. ಸುಮ್ಮನೆ ಅಂತಿನ ಗೈಸ್, ನನ್ನ ಪರ್ಸ್ನಲ್ ಫೇವ್ರೇಟ್ ಒಂದು ಸೈಕ್ ಇದೆ. ಯಾವಾಗ ಬಂದರೂ ಅದೇ ಟೇಸ್ಟ್ ಬರುತ್ತೆ ನನಗೆ. ಸೂಪರ್ ಗೈಸ್, ನನ್ನದು ಸಖತ್ ಇಷ್ಟ. ಇದು ಮಸಾಲ ಮೈಲ್ಡ್ ಆಗಿದೆ, ಟೇಸ್ಟ್ ವೈಸ್ ಜಾಸ್ತಿ ಟೇಸ್ಟಿನೂ ಇಲ್ಲಾಂದರೆ ಜಾಸ್ತಿ ಒಂಥರ ಏನೋ ಈ ಎಕ್ಸ್ಟ್ರಾ ಹೆವಿ ಟೇಸ್ಟ್ ಅನ್ನೋಂಗೆ ಏನಿಲ್ಲ. ನೀಟಾಗಿ ಕರೆಕ್ಟಾಗಿದೆ, ಪರ್ಫೆಕ್ಟಾಗಿದೆ. ಜಾಸ್ತಿ ಮಸಾಲನೂ ಇಲ್ಲ ಗೈಸ್. ಆ್ಯಕ್ಚುಲಿ ಈ ಥರ ಬಿರಿಯಾನಿಗೆ ರೈತಾನೇ ಬೇಕಾಗಿಲ್ಲ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ರಾಯ್ತ ತಿಂದಷ್ಟು ಟೇಸ್ಟ್ ಹೋಗ್ಬಿಡ್ತೈತೆ. ಸೊ ಆದಷ್ಟು ರಾಯ್ತ ಎಲ್ಲ ಅವಾಯ್ಡ್ ಮಾಡಿ. ಓನ್ಲಿ ಬಿರಿಯಾನಿ. ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ಓಕೆ, ರೇಟಿಂಗ್ಸ್ ಪ್ರಕಾರ ಬಂದರೆ ಜಾಸ್ತಿ ಆಯಿಲಿ ಇಲ್ಲ. ಪೀಸಸ್ಸು ಸೇಮ್ ಕ್ವಾಂಟಿಟಿ ಇದೆ. ಅಕ್ಷಯಲ್ಲಿ ಏನು ಕ್ವಾಂಟಿಟಿ ಇದೆಯೋ ಅದೇ ಕ್ವಾಂಟಿಟಿ ಇದೆ. ಇದರಲ್ಲಿ ಎಕ್ಸ್ಟ್ರಾ ನಲ್ಲಿ ಮುಳೆ ಬಂದಿರೋದಕ್ಕೆ ನಾನು ಒಂದು 8.5 ಕೊಡೋಣ ಅಂತಿದ್ದೀನಿ ಗೈಸ್. ಕಡೆ ಒಪ್ತೆ, ನಿನ್ನ ಮನಸ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ. ಓಕೆ, ನನ್ನ ರೇಟಿಂಗ್ ಗೈಸ್ ನಾನು ಬಂದ್ಬಿಟ್ಟು ಇದಕ್ಕೆ 9 ಗೈಸ್. ನಲ್ಲಿ ಮುಳೆ ಬಂದರೆ ಏನು ಯೂಸ್? ಸೂಪರ್ ಆಗಿದೆ. ಸಾಂಬಾರಲ್ಲಿ ಅಟ್ಲೀಸ್ಟ್ ಇದ್ದಿದ್ರೆ ನಲ್ಲಿ ಮುಳೆ ಚೆನ್ನಾಗಿರ್ತಿತ್ತು. ವೇಸ್ಟು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಕ್ಯಾಮ್ರಾಮನ್ ಟೇಸ್ಟ್ ಮಾಡ್ತೀರಾ?
ಕ್ಯಾಮ್ರಾಮನ್ ಅಂತೂ ಗೋಲಿ ಸೋಡಾ ಕುಡಿಯೋರಿದ್ರೆ ಮಸ್ತ್ ಡ್ರೈ ಫ್ಲೇವರ್ ಬಂದ್ಬಿಟ್ಟು ಪನ್ನೀರ್ ಗೋಲಿ ಸೋಡಾ. ಇದ್ರ ಮೇಲೆ ಲೆಮನ್ ಪನ್ನೀರ್ ಬಿಟ್ಟರೆ ಬ್ಲೂಬೆರಿ ಚೆನ್ನಾಗಿದೆ ಗೈಸ್, ಇಷ್ಟ ಆಯಿತು ಸೋಡಾ. ಗೈಸ್ ಮುಗೀತು ರಾಜ್ ದಂಬಿರಿಯಾನಿ ಆಯಿತು. ಸೊ ನನಗಂತೂ ಟೇಸ್ಟ್ ಸೂಪರ್ ಆಗಿತ್ತು. ಸೊ ನಮ್ಮದು ಏನು ಓವರ್ ಅನಿಸಿಲ್ಲ ಗೈಸ್. ಲೈಕ್ ನಿಮಗೆ ಜಾಸ್ತಿ ಮಸಾಲೆ ಇದೆ ಅಂತಲೂ ಅನಿಸಲ್ಲ, ಇಲ್ಲಾಂತಂದರೆ ಹೆವಿನೂ ಅನಿಸಲ್ಲ. ತಿನ್ನಬೇಕಾದಾಗ ಒಂದು ಬಿರಿಯಾನಿ ಒಬ್ಬರು ಪ್ರಾಪರಾಗಿ ತಿಂದು ಮುಗಿಸ್ಬೋದು. ಇವಾಗ ನೆಕ್ಸ್ಟು ಹೈವೇ ಬಿರಿಯಾನಿಗೆ ಹೋಗೋಣ. ಇಲ್ಲೇ ಟೋಲ್ ಪಕ್ಕದಲ್ಲಿರೋದು. ಸೊ ಹೈವೇ ದಮ್ ಬಿರಿಯಾನಿ, ಸಾರಿ ಹೈವೇ ಬಿರಿಯಾನಿ ಹೋಟೆಲ್ ಅಂತ ಅಷ್ಟೇ, ದಮ್ ಬಿರಿಯಾನಿ ಅಂತಲ್ಲ. ಅಂತ ಸೊ ಹೆಸರು ಹೈವೇ ದಮ್ ಬಿರಿಯಾನಿ ಅಂತ ಇಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಹೊಸಕೋಟೆ ಟೋಲ್ ಪಕ್ಕದಲ್ಲೇ ಇದೆ. ಪಕ್ಕದಲ್ಲೇ ಇರೋದು. ಇದು ಟೋಲ್ ಸ್ವಲ್ಪ ಮುಂದೆ ಬಂದರೆ ನಿಮ್ಗೆ ಈ ಕಡೆ ಕಾಣಿಸುತ್ತೆ. ತಿಂದಿಲ್ಲ, ಫುಲ್ ಖುಷಿ ಆಗ್ತಿದೆ. ಯಾಕಂದರೆ ಈ ಥರ ಸೀಟಿಂಗ್ ನಾನು ಎಲ್ಲೂ ನೋಡಿಲ್ಲ. ನೀವು ನೋಡ್ಬೋದು ಈ ಕಡೆ ಟೋಲು, ರೋಡ್ ವ್ಯೂ ಪಕ್ಕದಲ್ಲೇ ನಾವು ಬೆಂಚ್ ಹಾಕೊಂಡು ಕುತ್ಕೊಂಡಿದ್ದೀರಿ. ಸೊ ಇದಷ್ಟು ಬಿರಿಯಾನಿ ಟೇಸ್ಟ್ ಮಾಡೋಣ. ಬಿರಿಯಾನಿ ಟೇಸ್ಟ್ ಹೆಂಗಿದೆ, ಪೀಸಸ್ ಎಷ್ಟಿದೆ ಎಲ್ಲ ನೋಡೋಣ. ಬ್ರೋ ಒಂದು ಸ್ವಲ್ಪ ಇಲ್ಲಿ ಝೂಮ್ ಹಾಕು ಗೈಸ್. ಮತ್ತೆ ನಲ್ಲಿ ಮುಳೆ ಪೀಸಸ್ ಅಂತೂ ಓಕೆ, ಒಂದು ರೇಂಜಿಗೆ ಸೈಕಾಗಿ ಹಾಕೋರೆ. ಓ ನೈಸ್. ಇಲ್ಲೂ ಗೈಸ್ ಪೀಸಸ್ ಅಂತೂ ಹೆವಿಯಾಗಿ ಹಾಕಿದ್ದಾರೆ. ಇದು ಒಂದು ಆ್ಯಕ್ಚುಲಾಗಿ ಒಂದು ಮಟನ್ ಬಿರಿಯಾನಿ ತೊಗೊಂಡ್ವಿ ಮತ್ತು ಒಂದು ಕುಷ್ಕ ತೊಗೊಂಡ್ವಿ. ನೋಡೋಣ ಟೇಸ್ಟ್ ಮಾಡ್ಬಿಟ್ಟು. ಆ್ಯಕ್ಚುಲಿ ಕ್ವಾಂಟಿಟಿ ಇದು ಸ್ವಲ್ಪ ಜಾಸ್ತಿನೇ ಇದ್ದಂಗಿದೆ. ಎರಡಕ್ಕೂ ಕಂಪೇರ್ ಮಾಡಿದ್ರೆ ಇದಕ್ಕೆ ಜಾಸ್ತಿ ಇದ್ದಂಗಿದೆ. ಸೊ ಇದು ಟ್ರೈ ಮಾಡಿ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀರಿ ಫಸ್ಟು. ನೋಡ್ಬೋದು ಇಲ್ಲಿ ಚೆನ್ನಾಗಿ ಬೆಂದಿದೆ. ಓಕೆ ಗೈಸ್, ಓಕೆ. ನಿಮ್ಗೆ ಅಷ್ಟು ಮಸಾಲ ಸಿಗಲ್ಲ ಇದರಲ್ಲಿ. ಟೇಸ್ಟು ನಾರ್ಮಲ್ ಆಗಿದೆ, ಅಂದರೆ ಮಸಾಲ ಕಮ್ಮಿ ಇದರಲ್ಲಿ. ಪೀಸ್ ಫುಲ್ ಸಾಫ್ಟ್ ಆಗಿದೆ, ಅದಂತೂ ಪಕ್ಕ. ಗೈಸ್ ಇದು ನಾವು ಮನೆಗಳಲ್ಲಿ ಹೆಂಗೆ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಆ ಥರ ಇದೆ ಗೈಸ್. ಜಾಸ್ತಿ ಲೈಕ್ ಓವರ್ ಟೇಸ್ಟು ಇಲ್ಲ, ಓವರ್ ಮಸಾಲೆದಾರನೂ ಇಲ್ಲ. ಫುಲ್ ಅಂದರೆ ಫುಲ್ ಮೈಲ್ಡ್ ಕ್ವಾಂಟಿಟಿ ಕೊಟ್ಟಿದ್ದಾರೆ. ಆ ಎರಡಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ಇದ್ರಲ್ಲಿ ಪೀಸಸ್ ಜಾಸ್ತಿ ಇದೆ, ಮಸಾಲ ಅಂತೂ ಕಮ್ಮಿ, ಮೈಲ್ಡ್ ಆಗಿದೆ, ಚೆನ್ನಾಗಿದೆ ಗೈಸ್. ಸೊ ಗೈಸ್ ನೀವು ನೋಡ್ಬೋದು ಸೊ ಯಾರಾದರೂ ಇಲ್ಲಿ ವಿಸಿಟೇ ಮಾಡಿಲ್ಲ ಅಂದರೆ ಬಂದು ಒಂದು ಸತಿ ವಿಸಿಟ್ ಮಾಡಿ. ಟೇಸ್ಟು ನಿಮ್ಗೆ ಹೇಳ್ಬೇಕಂದ್ರೆ ಪಕ್ಕ ಮನೆ ಊಟ, ಫುಲ್ ಮನೆ ಸ್ಟೈಲಲ್ಲಿ ಮಾಡಿದ್ದಾರೆ. ಇದನ್ನು ಸಕ್ಕದಾಗಿದೆ ಗೈಸ್, ನನಗಂತೂ ಹೆವಿ ಇಷ್ಟ. ನಾನು ತಗಲಕೊಂಡೆ, ನಾನು ಭಾರತಿ ಕೈಗೆ ತಗಲಕೊಂಡೆ. ಜಾಸ್ತಿ ಮಸಾಲೆನೂ ಇಲ್ಲ, ಜಾಸ್ತಿ ಆಯಿಲಿನೂ ಇಲ್ಲ, ಪೀಸಸ್ಸು ಜಾಸ್ತಿ ಇದೆ. ಸೊ ಇದೆಲ್ಲ ಕನ್ಸಿಡರ್ ಮಾಡ್ಕೊಂಡು, ಆ್ಯಂಬಿಯನ್ಸ್ ಎಲ್ಲ ಕನ್ಸಿಡರ್ ಮಾಡಿಕೊಂಡು ನಾನೊಂದು 8 ಕೊಡೋಣ ಅಂತಿದ್ದೀನಿ ಗೈಸ್. 8 ವರ್ತಿದೆ ಇದು. ಸೊ ಗೈಸ್ ನಾನು ವಿತೌಟ್ ಆ್ಯಂಬಿಯನ್ಸು ಬರೀ ಫುಡ್ ಅಂತ ನೋಡಿದ್ರೆ 6.5 ಗೈಸ್. ಆದರೆ ವಿತ್ ಆ್ಯಂಬಿಯನ್ಸು, ಸೀಟಿಂಗ್ ಪ್ಲೇಸು ಪ್ಲಸ್ ವ್ಯೂ ಪಾಯಿಂಟ್ ಎಲ್ಲ ನೋಡಿದ್ರೆ 8.5 ಕೊಡ್ಬೋದು ಗೈಸ್. ಆದರೆ ಪಕ್ಕ ಮನೆ ಊಟ ಚೆನ್ನಾಗಿದೆ, ಸೇಮ್ ಮನೆ ಸ್ಟೈಲಲ್ಲೇ ಇದೆ ಇದು. ನಮ್ಮ ಕ್ಯಾಮ್ರಾಮ್ಯಾನ್ ಅವರು ಏನು ಹೇಳ್ತಾರೆ ಅವ್ರನ್ನ ಕೇಳೋಣ ಬನ್ನಿ. ಸೊ ಗೈಸ್, ನನಗೆ ಇವ್ರ ಥರ ರಿವ್ಯೂ ಮಾಡೋಕ್ಕೆ ಎಲ್ಲ ಹೇಳಕ್ಕೆ ಬರಲ್ಲ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತೀನಿ. ಆಲ್ಮೋಸ್ಟ್ ನನ್ನ ಕಾಲೇಜಲ್ಲಿ ಇರುವಾಗೆಲ್ಲ ನನ್ನ ಫ್ರೆಂಡ್ಸ್ ಬಿರಿಯಾನಿ ತಿನ್ನೋಕೆ ಹೋಗೋಣ ಬಾ ಅಂತ ಹೇಳಿದಾಗೆಲ್ಲ ಸೊ ನಾವು ಎಲ್ಲರೂ ಬರ್ತಾಯಿದ್ದೆ ಈ ಹೊಸಕೋಟೆಗೆ. ಬಡವ್ರ ಮನೆ ಮಕ್ಕಳು ಬೆಳಿಬೇಕು.